ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕರ್ಣ ಧಾರಾವಾಹಿಯು ಇತ್ತೀಚೆಗೆ ಶುರುವಾದರೂ ಕೂಡ ತುಂಬಾನೇ ಸದ್ದು ಮಾಡ್ತಿರುವಂತಹ ಧಾರಾವಾಹಿ. ಕಿರಣ್ ರಾಜ್ ಅವರು ಕಿರುತೆರೆಯ ಕಲಾವಿದ. ಸದ್ಯಕ್ಕಂತೂ ಕನ್ನಡದಲ್ಲೇ ಸಕ್ರಿಯರಾಗಿದ್ದಾರೆ. ಹೆಚ್ಚು ಫಾಲೋವರ್ಸ್ ಹೊಂದಿರುವಂತಹ ಕಿರುತೆರೆ ನಟ ಎಂಬ ಹೆಗ್ಗಳಿಕೆಯು ಇವರದ್ದು. ನಟ ಕಿರಣ್ ರಾಜ್ ಅವರು ಕಿರುತೆರೆಯ ಹ್ಯಾಂಡ್ಸಮ್ ನಟ. ಬರೀ ಕನ್ನಡ ಮಾತ್ರವಲ್ಲ, ಹಿಂದಿಯಲ್ಲೂ ಕೂಡ ಮಿಂಚಿದ್ದಾರೆ. ಸಿನಿಮಾಗಳನ್ನು ಕೂಡ ಮಾಡಿದ್ದಾರೆ. ಕಿರಣ್ ರಾಜ್ಗೆ ಜಾಸ್ತಿ ಹೆಸರು ತಂದುಕೊಟ್ಟಿದ್ದು ಕನ್ನಡತಿ ಎಂಬ ಧಾರಾವಾಹಿ. ಈ ಸೀರಿಯಲ್ ಬಳಿಕ ಕಿರಣ್ ರಾಜ್ ಅವರು ಫಾಲೋವರ್ಸ್ ಕೂಡ ಸಂಖ್ಯೆ ಜಾಸ್ತಿಯಾಗಿದೆ. ಸದ್ಯಕ್ಕಂತೂ ಜಿ ಕನ್ನಡ ವಾಹಿನಿ ಪ್ರಸಾರ ಆಗ್ತಿರುವಂತಹ ಕರ್ಣ ಧಾರಾವಾಹಿಯಲ್ಲಿ ಕರ್ಣನಾಗಿ ಕಾಣಿಸಿಕೊಳ್ತಿದ್ದಾರೆ. ಅಂದರೆ ಕಿರಣ್ ರಾಜ್ ಅವರು ನಾಯಕ ನಟನಾಗಿ ನಟಿಸಿರುವ ಕರ್ಣ ಧಾರಾವಾಹಿ ಜುಲೈ 3ರಿಂದ ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದೆ. ಆರಂಭದಲ್ಲಿ ಹಲವು ತೊಡಕುಗಳನ್ನು ಎದುರಿಸಿದ ಕರ್ಣ ಕೊನೆಗೂ ನಿಮ್ಮ ಮನೆ ಮನೆಗೆ ಬರ್ತಾ ಇದ್ದಾರೆ. ಇನ್ನು ಕಿರಣ್ ರಾಜ್ ಅವರ ಫ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಅದರ ಬೆನ್ನಲ್ಲೇ ಕಿರಣ್ ರಾಜ್ಗೆ ಇನ್ನೊಂದು ಖುಷಿ ವಿಷಯ. ಹಾಗಾದ್ರೆ ಏನು ಸ್ಪೆಷಲ್ ಅಂತ ಕೇಳೋದಾದ್ರೆ, ನಟ ಕಿರಣ್ ರಾಜ್ ಅವರ ಹುಟ್ಟುಹಬ್ಬ ಇತ್ತು. ಅವರು ಜನಿಸಿದ್ದು ಜುಲೈ 5, 1993ರಲ್ಲಿ. ಅವರಿಗೆ ಶುಭಾಶಯಗಳ ಸುರಿಮಳೆ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಕಿರಣ್ ರಾಜ್ ಫೋಟೋಗಳನ್ನು ಹಾಕಿ ವಿಶ್ ಮಾಡಲಾಗ್ತಾ ಇದೆ. ಇನ್ನು ಜಿ ಕನ್ನಡ ವಾಹಿನಿಯು ಕೂಡ ಕಿರಣ್ ರಾಜ್ ಅವರ ದೊಡ್ಡ ಫೋಟೋವನ್ನು ಹಾಕಿ ಶುಭಾಶಯ ಕೋರಿದೆ. ಫಾಲೋವರ್ಸ್ ಕೂಡ ವಿಶ್ ಮಾಡ್ತಾ ಇದ್ದಾರೆ. ವಿಶೇಷ ಎಂದರೆ ಅನೇಕರು ಕರ್ಣ ಎಂದು ಹೇಳಿಕೊಂಡು ಹುಟ್ಟುಹಬ್ಬದ ವಿಷಯವನ್ನು ಕೋರುತ್ತಿದ್ದಾರೆ. ಕರ್ಣ ಈಗಾಗಲೇ 2 ಎಪಿಸೋಡ್ಗಳು ಪ್ರಸಾರವಾಗಿದೆ. ಪ್ರೇಕ್ಷಕರಿಂದ ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ. ಕಿರಣ್ ರಾಜ್ ಅವರು ಕಿರುತೆರೆಯ ಖ್ಯಾತ ಕಲಾವಿದ. ಸದ್ಯಕ್ಕಂತೂ ಕನ್ನಡದಲ್ಲೇ ಸಕ್ರಿಯರಾಗಿದ್ದಾರೆ. ಇನ್ನೂ ಹೆಚ್ಚು ಫಾಲೋವರ್ಸ್ ಹೊಂದಿರುವಂತಹ ಕಿರುತೆರೆ ನಟ ಎಂಬ ಹೆಗ್ಗಳಿಕೆಯೂ ಇವರದ್ದು. ಕನ್ನಡದಲ್ಲಿ ದೇವತೆ, ಚಂದ್ರಮುಖಿ, ಕಿನ್ನರಿ, ಕನ್ನಡತಿ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ಇನ್ನು ಮಾರ್ಚ್ 22 ಅಸತೋಮ ಸದ್ಗಮಯ, ಮೇಘ ಭರ್ಜರಿ, ಗಂಡು, ಮೇಘ ರಾಣಿ ಮತ್ತಿತರ ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ. ಹಾಗೆ ಅವರು ಜಾಕಿ ಎನ್ನುವ ಸಿನಿಮಾದಲ್ಲೂ ಕೂಡ ಸಿದ್ಧವಾಗ್ತಾ ಇದೆ. ಇನ್ನು ಇವರು ಬಿಗ್ ಬಾಸ್ ಕನ್ನಡ OTTಯಲ್ಲೂ ಕೂಡ ಪಾಲ್ಗೊಂಡಿದ್ರು. ಆದರೆ ಕಿರಣ್ ರಾಜ್ಗೆ ಸಖತ್ ಫೇಮ್ ತಂದು ಕೊಟ್ಟಿದ್ದು ಅಂದರೆ ಕನ್ನಡತಿ ಧಾರಾವಾಹಿ ಅಂತಲೇ ಹೇಳ್ಬೋದು. ಅದರಲ್ಲಿ ಹರ್ಷನ ಪಾತ್ರ ತುಂಬ ರಫ್ ಆ್ಯಂಡ್ ಟಫ್ ಆಗಿತ್ತು. ನಂತರ ಭುವಿ ಸಿಕ್ಕ ಮೇಲೆ ಹರ್ಷ ಬದಲಾದ ರೀತಿಯನ್ನು ಜನ ತುಂಬ ಇಷ್ಟಪಟ್ಟಿದ್ರು. ಕನ್ನಡತಿಯಲ್ಲಿ ಕಿರಣ್ ರಾಜ್ ಮತ್ತು ರಂಜಿನಿ ರಾಘವನ್ ಜೋಡಿ ಮೋಡಿಯನ್ನೇ ಮಾಡಿತ್ತು. ಕರ್ಣ ಧಾರಾವಾಹಿಯಲ್ಲಿ ಕೂಡ ಜನ ಕಿರಣ್ ರಾಜ್ ಜೊತೆ ರಂಜಿನಿ ರಾಘವನ್ ಅವರನ್ನೇ ನೋಡೋಕೆ ಇಷ್ಟಪಟ್ಟಿದ್ರು. ಆದರೆ ಆಗಲಿಲ್ಲ. ಭವ್ಯ ಮತ್ತು ನಮ್ರತಾ ಅವರು ನಾಯಕಿಯಾಗಿ ನಟಿಸ್ತಾ ಇದ್ದಾರೆ. ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಕರ್ಣ ಧಾರಾವಾಹಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಕರ್ಣ ಧಾರಾವಾಹಿಯಲ್ಲಿ ನಟ ಕಿರಣ್ ರಾಜ್ಗೆ ಯಾರು ಜೋಡಿ ಆದರೆ ಚೆನ್ನಾಗಿರುತ್ತೆ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.